ನೆಚ್ಚಿನ ಉದಯ ಟಿವಿಯಲ್ಲಿ ಕೋಟಿ ರೂಪಾಯಿ ಬೆಲೆ ಬಾಳುವ ಉಡುಗೊರೆಗಳ ಉತ್ಸವ ಸೆಪ್ಟೆಂಬರ್ 6ರಿಂದ 4 ವಾರ ಉದಯ ಟಿವಿಯ ಧಾರಾವಾಹಿಗಳನ್ನು ನೋಡಿ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಮೊದಲ ವಾರ ಪ್ರತಿದಿನ 2 ಲಕ್ಷ ರೂಪಾಯಿ 100 ವಿಜೇತರಿಗೆ. ಎರಡನೇ ವಾರ ಪ್ರತಿದಿನ 5 ಲಕ್ಷ ಬೆಲೆ ಬಾಳುವ ಚಿನ್ನದ ನಾಣ್ಯಗಳು 100 ವಿಜೇತರಿಗೆ. ಮೂರನೆಯ ವಾರ ಕೂಡ ಪ್ರತಿದಿನ 5 ಲಕ್ಷ ಬೆಲೆ ಬಾಳೋ ಚಿನ್ನದ ನಾಣ್ಯಗಳು 100 ವಿಜೇತರಿಗೆ. ನಾಲ್ಕನೇ ವಾರ ಪ್ರತಿದಿನ 6 ಲಕ್ಷ ರೂಪಾಯಿ ಬೆಲೆ ಬಾಳುವ ಡೈಮಂಡ್ ರಿಂಗ್ಗಳು 100 ಅದೃಷ್ಟಶಾಲಿ ವೀಕ್ಷಕರಿಗೆ. ಚಾನೆಲ್ ಚೇಂಜ್ ಮಾಡದೆ ಉದಯ ಟಿವಿ ವೀಕ್ಷಿಸಿ ಕೋಟಿ ರೂಪಾಯಿ ಗೆಲ್ಲುವ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ಉದಯ ಉಡುಗೊರೆಗಳ ಉತ್ಸವ ನಿಮಗಾಗಿ. ಅತ್ತೆ, ಡಾಕ್ಟರ್ ಏನಿದು ಅತ್ತೆ? ಡೋಂಟ್ ವರಿ ಕರಣ್, ಸ್ಟ್ರೋಕ್ ಆಗಿರೋದ್ರಿಂದ ಸ್ವಲ್ಪ ಲೇಟಾಗಿ ರೆಸ್ಪಾನ್ಸ್ ಮಾಡ್ತಾರೆ, ಆದರೆ ಬೇಗ ಸರಿ ಹೋಗ್ತಾರೆ. ನೋ ಇಶ್ಯೂಸ್. ಇನ್ಮೇಲೆ ಅವರನ್ನ ಮಗು ಹಾಗೆ ನೋಡ್ಕೋಬೇಕು. ಏನಿಲ್ಲಮ್ಮ, ನೀವು ಸುಧಾರಿಸ್ಕೊಳ್ಳಿ. ನಿಮ್ಮನ್ನ ಮಗು ತರ ನೋಡ್ಕೊಳ್ಳಿ ಅಂದ್ರು ಡಾಕ್ಟ್ರು. ಆದ್ರೆ ಆ ದೇವರು ತುಂಬಾ ದೊಡ್ಡವನು. ಎಲ್ಲ ನಿಗ್ ಮಗು ಆದ್ರೆ ನಿಮ್ಮೇಲ್ ಪ್ರೀತಿ ಕಡಿಮೆ ಆಗುತ್ತೋ ಅಂತ ಮಗುನ ಕರ್ಕೊಂಡ್ಬಿಟ್ಟಮ್ಮ.
ನಮ್ರತಾ, ಇದನ್ನೆಲ್ಲ ಅವ್ರಿಗೆ ಇವಾಗ್ಲೇ ಹೇಳ್ಬಾರ್ದು. ಅವ್ರು ತುಂಬಾ ವೀಕ್ ಆಗಿದ್ದಾರೆ. ಕರಣ್, ಯು ಹ್ಯಾವ್ ಟು ಟೇಕ್ ಕೇರ್ ಪ್ಲೀಸ್. ನೋಡಿ, ನೀವಿಬ್ರು ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ. ನಮ್ಮನೆಗೆ ಯಾರೊಬ್ರು ಬರ್ಬೇಕಾಗಿತ್ತು, ಅವ್ರು ಬರೀ ಬರ್ತಿಲ್ಲ ಅಷ್ಟೇ. ಬಟ್ ನಮ್ ಸಮಾಧಾನ ಸುಖಕ್ಕೆ ಏನು ಕಮ್ಮಿ ಆಗಲ್ಲ. ಅತ್ತೆ ಪ್ಲೀಸ್, ನಿಮ್ಮಿ ಪ್ಲೀಸ್. ಡಾಕ್ಟರ್, ಅತ್ತೆನ ಯಾವಾಗ ಡಿಸ್ಚಾರ್ಜ್ ಮಾಡ್ತೀರಾ? ಇವತ್ ಸಂಜೆ ನ್ಯೂರೋ ಸರ್ಜನ್ ಬರ್ತಿದ್ದಾರೆ. ಅವರಿಗೆ ಇವ್ರ ರಿಪೋರ್ಟ್ ತೋರಿಸಿ ಇನ್ನು 1 or 2 days ಅಲ್ಲಿ ಡಿಸ್ಚಾರ್ಜ್ ಮಾಡ್ತೀವಿ. ಸರಿ, ಮತ್ತೆ ನಿಮ್ಮೆ ಇನ್ ಎಷ್ಟು ದಿನ ಹೀಗೆ ಇರ್ಬೇಕಾಗತ್ತೆ? ನಮ್ರತದೇನೂ ಇಲ್ಲ, ನೋ ಪ್ರಾಬ್ಲಮ್. ಸಂಜೆ ಹೊತ್ತಿಗೆ ಪೇನ್ ಕಮ್ಮಿ ಆಗುತ್ತೆ, ಎದ್ದು ಓಡಾಡ್ಬೋದು. ಆದ್ರೆ ಜೋರಾಗಿ ಓಡಾಡೋ ಹಾಗಿಲ್ಲ, ನಿಧಾನಕ್ಕೆ ಓಡಾಡಬೇಕು. ನಾನು ಬರ್ಕೊಟ್ಟಿರೋ ಮೆಡಿಸಿನ್ಸ್ನ ಕರೆಕ್ಟಾಗಿ ತಗೋಬೇಕು. ಥ್ಯಾಂಕ್ ಯು ಡಾಕ್ಟರ್. ಹಾ, ಸರಿ ಕರಣ್, ನಾನು ಬೇರೆ ಪೇಷಂಟ್ಸ್ನ ನೋಡಬೇಕು. ನಮಸ್ಕಾರ. ನಮಸ್ತೆ. ಏನ್ ಬೇಕಿತ್ತು? ಕಾಟನ್ ಸ್ಯಾರೀಸ್ ಬೇಕಿತ್ತು. ಆ ಕಡೆ ಬಲ್ಗಡೆ ಹೋಗಿ. ಓಕೆ. ನಮಸ್ಕಾರ. ನಮಸ್ಕಾರ ಮೇಡಮ್. ಏನ್ ನೋಡ್ತಾ ಇದ್ದೀರಾ? ರೇಷ್ಮೆ ಸೀರೆ ತಗೋಬೇಕು. ಈ ಕಡೆ ಹೋಗಿ ಮೇಡಮ್. ಹಾ, ಓಕೆ ಓಕೆ ಮೇಡಮ್. ಬೇರೆ ತೋರಿಸಿ. ಇದು ನೋಡಿ. ಬೇಡ, ಎಲ್ಲ ಅದದೇ ತೋರಿಸ್ತಾ ಇದ್ದೀರಾ. ಯಾಕೆ ಮೇಡಮ್ ಹಾಗೆ ವಾಪಸ್ ಹೋಗ್ತಿದ್ದೀರಾ? ಇಲ್ಲಿ ಯಾವ್ದು ನನಗೆ ಸೆಟ್ ಆಗೋ ತರ ಸೀರೆಗಳೇ ಇಲ್ಲ. ಅಯ್ಯೋ ಹೌದಾ? ನೀವು ಒಳಗಡೆ ಬರ್ಬೇಕಾದ್ರೆ ಏನೋ ರೆಡ್ ಗ್ರೀನ್ ಅಂತ ಹೇಳ್ಕೊಂಡ್ ಬಂದ್ರಲ್ಲ, ಆಗ ಆ ಗ್ರೀನ್ ಕಲರ್ ಸ್ಯಾರಿಗೆ ರೆಡ್ ಬಾರ್ಡರ್ ಇದೆಯಲ್ಲ, ಅದನ್ನ ನೀವು ತಗೋತೀರಾ ಅಂತ ಅನ್ಕೊಂಡೆ. ಅದ್ ಹೇಗ್ರಿ ನೀವ್ ಅನ್ಕೊಂಡ್ಬಿಡ್ತೀರಾ? ತಪ್ಪಾಗಿ ತಿಳ್ಕೊಬೇಡಿ ಮೇಡಮ್. ಈ ಅಂಗಡಿಗೆ ಎಷ್ಟೋ ಜನ ಬರ್ತಾರೆ ಹೋಗ್ತಾರೆ, ಆದ್ರೆ ಎಲ್ರಿಗೂ ಆ ಸೀರೆ ಸೂಟ್ ಆಗಲ್ಲ ಅಂತ ಪಕ್ಕಕ್ಕೆ ತೆಗ್ದಿಟ್ಟಿದ್ದೆ. ಆದ್ರೆ ನಿಮ್ಮನ್ನ ನೋಡಿದ್ನಲ್ಲ, ಆ ಸೀರೆ ನಿಮಗ್ ಪರ್ಫೆಕ್ಟ್ ಆಗಿ ಸೂಟ್ ಆಗುತ್ತೆ ಅಂತ ಅನಿಸ್ತು, ಅದಕ್ಕೆ ಹಾಗೆ ಹೇಳ್ದೆ ಅಷ್ಟೇ. ನೀವ್ ತೆಗ್ದಿಟ್ಬಿಟ್ರೆ ನಮ್ಗೆ ಹೇಗ್ರಿ ಗೊತ್ತಾಗತ್ತೆ? ನಂದೇ ತಪ್ಪು ಮೇಡಮ್. ಬನ್ನಿ, ಆ ಸೀರೆ ತೋರಿಸ್ತೀನಿ. ಆಯ್ತು ನಡೀರಿ, ಅದೇನ್ ತೋರಿಸ್ತೀರೋ. ಬನ್ನಿಮಾ. ಅಕ್ಕ, ಆ ಗ್ರೀನ್ ಸ್ಯಾರಿ ಕೊಡಿ ಅಕ್ಕ. ಯಾವ್ದು ಸುಂದ್ರಿ? ಅದೇ ಅಕ್ಕ, ಆ ರೆಡ್ ಕಲರ್ ಬಾರ್ಡರ್ ಇದೆಯಲ್ಲ. ಸುಂದರಿ, ನೋಡಿಮಾ, ಈ ಸೀರೆ ಎಷ್ಟು ಚೆನ್ನಾಗಿದೆ. ಈ ಮೆಟೀರಿಯಲ್ ಮುಟ್ ನೋಡಿ. ನೋಡಿ, ಇದನ್ನ ಕನ್ನಡಿ ಮುಂದೆ ಹಿಡಿದ್ ನೋಡಿ. ನಿಮ್ಗೆ ನೀವೇ ತುಂಬಾ ಇಷ್ಟ ಆಗೋಗ್ತೀರಾ. ಅಂದಹಾಗೆ ನಿಮಗ್ ಮದ್ವೆ ಆಗಿದೆ ಅಲ್ವಾ? ಆಗಿದೆ. ಮತ್ತೆ ಕನ್ನಡಿ ಯಾಕೆ? ಇದನ್ನ ಉಟ್ಕೊಂಡು ನಿಮ್ ಗಂಡನ್ ಮುಂದೆ ಹೋಗಿ ನಿಂತ್ಕೊಳ್ಳಿ. ಆಗ ಅವ್ರು ನಿಮ್ ದೃಷ್ಟಿ ತೆಗಿಲಿಲ್ಲ ಅಂದ್ರೆ ಈ ಸೀರೆನ ವಾಪಸ್ ಕೊಡಿ. ಏನಂತೀರಾ? ಇಲ್ಲ ಇಲ್ಲ, ಈ ಸೀರೆ ನನಗ್ ತುಂಬಾ ಇಷ್ಟ ಆಗಿದೆ. ನೀವೇ ವಾಪಸ್ ಕೊಡಿ ಅಂದ್ರು ನಾನ್ ಕೊಡೋದಿಲ್ಲ. ಇದನ್ನ ಬಿಲ್ಲಿಂಗ್ ಮಾಡಿಸಿ. ಹೌದಾ ಅಕ್ಕ, ಇದನ್ನ ಪ್ಯಾಕ್ ಮಾಡಿಸಿ ಅಕ್ಕ. ಹಾ ಸರಿ, ಮಾಡಿಸ್ತೀನಿ. ಸೂಪರ್ ಸೂಪರ್. ಸರಿಮಾ, ನಾನು ಬೇರೆ ಕಸ್ಟಮರ್ನ ಅಟೆಂಡ್ ಮಾಡ್ಬೇಕು. ಹಾ ಸರಿಮಾ, ಓಕೆ. ಪ್ಯಾಕ್ ಮಾಡ್ಬಿಡಿ.
ಅದನ್ನ ತೋರಿಸ್ತೀರಾ? ನಮಸ್ತೆ ಅದು- ಮೇಡಮ್. ನಮಸ್ತೆ ಮೇಡಮ್. ನೋಡ್ತಾ ಇದ್ದೀರಾ? ನನ್ಗೆ ಇಲ್ಲಿರೋ ಕಲೆಕ್ಷನ್ಸ್ ಒಂಚೂರು ಇಷ್ಟ ಆಗ್ತಾ ಇಲ್ಲ. ಹೌದಾ? ಕಾಟನ್ ಸ್ಯಾರಿ ತೋರಿಸ್ತೀನಿ. ಆ ಸೀರೆ ಹಾ, ಇಲ್ಲಿದೆ ನೋಡಿ. ನೋಡಿಮಾ, ಇದು ಕಾಟನ್ ಸಿಲ್ಕು, ತುಂಬಾ ಇರಿ ಚೆನ್ನಾಗಿದೆ. ಮೇಡಮ್, ಬೇರೆ ಸೀರೆ ನೋಡ್ತೀನಿ. ಹಾ ಸರ್, ಇದನ್ನ ಬಿಲ್ ಮಾಡಿಬಿಡಿ ಸರ್. ಹಾ ಅದನ್ನ ಕೊಡಿ. ಲತಾ, ಸುಂದ್ರಿ ಸಖತ್ ಬ್ರಿಲಿಯಂಟು. ಅವಳ ರೂಪಕ್ಕೂ ಅವಳ ಬುದ್ಧಿವಂತಿಕೆಗೂ ಸಂಬಂಧನೇ ಇಲ್ಲ. ನೀವು ಫಂಕ್ಷನ್ಗೆಲ್ಲ ಉಟ್ಕೋಬಹುದು. ಇದು ತುಂಬಾ ರಿಚ್ ಆಗಿರುತ್ತೆ. ನಾನೇನೋ ಜಯಕ್ಕ ಯಾರೋ ಹೌಸ್ ಕೀಪಿಂಗ್ ಹುಡುಗಿನ ಕರ್ಕೊಂಡ್ ಬಂದಿದ್ದಾರೆ ಅನ್ಕೊಂಡೆ. ಇಲ್ಲಮ್ಮ, ಭಯಂಕರ ಭಯಂಕರ ಅಲ್ವಾ? ಹೌದು ಸರ್. ಸರ್, ಇದನ್ನ ಬಿಲ್ ಮಾಡಬೇಡಿ, ನಾನು ಹೋಗಿ ಅವ್ರನ್ನ ಕರ್ಕೊಂಬರ್ತೀನಿ. ಸರಿಮ್ಮ. ಮೇಡಮ್, ಸ್ವಲ್ಪ ಕಡಿಮೆ ಮಾಡಿಸಿ ಬಿಲ್ ಮಾಡಿಸಿ ಮೇಡಮ್. ಖಂಡಿತ. ಆಯ್ತು ಮೇಡಮ್. ಡಿಸ್ಕೌಂಟು ಕೊಡಿಸ್ತೀನಿ. ಹಾ ಸರಿ ಮೇಡಮ್. ಅದ್ ಕೊಡಿ. ನನ್ನ ಫ್ರೆಂಡ್ಸ್ಗಳನ್ನೂ ಕರ್ಕೊಂಡು ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಸರಿ ಮೇಡಮ್. ಸರ್, ಹಾ ಇಷ್ಟು ಸ್ಯಾರಿ ತಗೊಂಡಿದ್ದಾರೆ. ಹಾ ಇದಕ್ಕೆ 10% ಡಿಸ್ಕೌಂಟ್ ಸಿಗುತ್ತಲ್ವಾ ಸರ್? ಹೌದಮ್ಮ. ಸರಿ ಸರ್, ಅವ್ರು ಅಲ್ಲಿದ್ದಾರೆ, ಬಿಲ್ ಮಾಡ್ಕೊಡಿ. ಸರಿ ಸರಿ, ಕರ್ಕೊಂಡ್ ಬಾ. ರೀ ಬನ್ನಿ, ಯಾವ ಸೀರೆನೂ ಸೂಟೇಬಲ್ ಆಗ್ತಿಲ್ಲ. ಈ ಬಾರ್ಡರ್ ಚೆನ್ನಾಗಿದೆ ಮ್ಯಾಮ್, ತಗೊಳ್ಳಿ ಮ್ಯಾಮ್. ಅಯ್ಯೋ ಬೇಡ ಬಿಡಿ ಮೇಡಮ್, ಬೇರೆ ಅಂಗಡಿಲಿ ನೋಡ್ಕೋತೀನಿ. ಮೇಡಮ್, ಮೇಡಮ್, ಕಾಫಿ ತರಿಸ್ತೀನಿ. ಇರ್ಲಿ ಮೇಡಮ್, ಸೀರೆ ತಗೊಳ್ಳೋದಿದ್ರೆ ತಗೋತಿದ್ವಿ, ಬೇಡ ಬಿಡಿ ಮೇಡಮ್. ನೀವು ನಮ್ಮ ಅತಿಥಿಗಳು. ನೀವು ಸೀರೆಗಳು ತಗೊಳ್ಳಿಲ್ಲ ಅಂದ್ರೂ ನಮ್ಮ ಆತಿಥ್ಯಕ್ಕೇನು ಕಮ್ಮಿ ಆಗಲ್ಲ. ಬನ್ನಿ, ನಿಮಗ್ ಸೂಟ್ ಆಗೋ ಅಂತ ಒಳ್ಳೊಳ್ಳೆ ಸೀರೆಗಳನ್ನ ತೋರಿಸ್ತೀನಿ. ಅಷ್ಟರಲ್ಲಿ ಕಾಫಿ ತಗೊಂಡ್ ಬರ್ತಾರೆ. ಅಣ್ಣ, ಒಂದೆರಡು ಕಾಫಿ ತಗೊಂಡ್ ಬನ್ನಿ. ರೀ, ಸುಮ್ಮನೆ ಬೇಡ ಅಂದ್ರು ಬಲವಂತ ಮಾಡ್ತೀರಲ್ಲ. ಇದ್ರಲ್ಲಿ ಬಲವಂತ ಏನು ಇಲ್ಲ ಸರ್. ಬನ್ನಿ, ತುಂಬಾ ಒಳ್ಳೊಳ್ಳೆ ಸೀರೆಗಳಿದೆ, ತೋರಿಸ್ತೀನಿ. ಬನ್ನಿ, ಕೂತ್ಕೊಳ್ಳಿ ಮೇಡಮ್, ಪ್ಲೀಸ್. ಬನ್ನಿ, ಕೂತ್ಕೊಳ್ಳಿ. ವರಲಕ್ಷ್ಮಿ ಅವರೇ, ಯಾಕೆ ಈ ಸೀರೆಗಳನ್ನ ಅವ್ರಿಗೆ ತೋರಿಸ್ಲೇ ಇಲ್ಲ? ವಾವ್, ಚೆನ್ನಾಗಿದೆ. ಈ ಸೀರೆಗಳೆಲ್ಲ ನಮಗ್ ತೋರಿಸ್ಲೇ ಇಲ್ಲ ಇವರು. ಇದೆಲ್ಲ ನಮ್ಮ ಅಂಗಡಿನಲ್ಲಿ ಫಾಸ್ಟ್ ಮೂವಿಂಗ್ ಇರೋಂತ ಸೀರೆಗಳು ಮೇಡಮ್. ನೋಡಿ, ಕಾಟನ್ ಸಿಲ್ಕ್ ತುಂಬಾ ಚೆನ್ನಾಗಿದೆ. ಅಯ್ಯೋ, ಮರ್ತೆ ಹೋಗಿತ್ತು. ವರಲಕ್ಷ್ಮಿ ಅವರೇ, ಆ ಸೀರೆನ ಉದಯ ಟಿವಿನಲ್ಲಿ ಕಾವ್ಯಾಂಜಲಿಗೋಸ್ಕರ ಕಾವ್ಯ ಮೇಡಮ್ ಅವ್ರು ಬುಕ್ ಮಾಡಿದ್ರಲ್ವಾ? ಸೋ ಸಾರಿ ಮೇಡಮ್. ಇದು ಮೇಡಮ್ ಅವರು ಸೆಲೆಕ್ಟ್ ಮಾಡಿದ್ದು. ನಿಮ್ಗೆ ಬೇರೆ ಸೀರೆಗಳನ್ನ ತೋರಿಸ್ತೀನಿ. ವರಲಕ್ಷ್ಮಿ ಅವರೇ, ಇದನ್ನಲ್ಲೇ ತೆಗ್ದಿಟ್ಟಿರಿ. ಇದನ್ನ ನೋಡಿ ಮೇಡಮ್. ಇಲ್ಲ, ನನ್ಗಿದೇ ಸ್ಯಾರಿ ಬೇಕು. ಇಷ್ಟ ಆಯ್ತು ನನ್ಗಿದು ಸ್ಯಾರಿ. ಹೌದಾ ನನ್ಗಿದೇ ಮೇಡಮ್? ಸ್ಯಾರಿ ಬೇಕು ಸರಿ ಬಿಡಿ ಪ್ಲೀಸ್. ಕಸ್ಟಮರ್ ಸರ್ವಿಸ್ ಅವರ್ ಮೋಟೋ. ನಾನು ನಮ್ಮ ಓನರ್ಗೆ ಹೇಳ್ತೀನಿ ಇದೇ ತರದ ಸೀರೆನ ಅವರು ಮೇಡಮ್ ಕಳ್ಸೋದಕ್ಕೆ. ಇನ್ನು ಸೀರೆಗಳನ್ನ ಇಲ್ಲ ನೋಡ್ತಿಲ್ಲ ಮೇಡಮ್, ಇದೊಂದೇ ಸ್ಯಾರಿ ಸಾಕು. ಹೌದಾ? ಸರಿ ಮೇಡಮ್, ಥ್ಯಾಂಕ್ ಯು. ಅಣ್ಣ, ಬೆಂಗಳೂರಿಗೆ ಬಂದ್ರೆ ಅದು ನಮ್ಮ ಕೈ ಹಿಡಿದೆ ಬಿಡಲ್ಲ ಅಂದಲ್ಲ ಅಣ್ಣ. ಪೆಟ್ರೋಲ್ ಖಾಲಿಯಾಗಿ ಗಾಡಿ ಎಲ್ಲೋ ನಿಂತಿದೆ, ಸಾಲ ಮಾಡೋ ಪರಿಸ್ಥಿತಿಗೆ ಬಂದಿದ್ದೇವಲ್ಲ ಅಣ್ಣ. ಲೇ, ಜೀವನನೇ ಸಾಲ, ಅದಕ್ಕೆ ಹೆದರೋನಲ್ಲ ಈ ಕಾಳ. ಮನೆಗೆ ಟೂಲೆಟ್ ಬೋರ್ಡ್ ಹಾಕ್ಬೋದು, ಗಾಡಿಗೆ ಹಾಕಕ್ಕಾಯ್ತದ? ಆಯ್ತದ? ಇಲ್ಲ ಇಲ್ಲ ತಾನೆ. ನಮಗೂ ಒಳ್ಳೆ ಟೈಮ್ ಬರ್ತದೆ ಕಣ, ಬರ. ಅದು ಯಾವ ರೋಡಲ್ಲಿ ಬರ್ತದೋ ಏನೋ. ಏನೋ ಅದು ಒಣಗೋದು. ಏನಿಲ್ಲ ಅಣ್ಣ. ಲೈ ಗೋವಿಂದ, ನೋಡ ಅಲ್ಲಿ ಒಳ್ಳೆ ಟೈಮ್ ಬಂತು. ಬಾ. ಏನ್ ಸಂದ್ರೆ, ಆರಾಮ? ನಾನ್ ಆರಾಮ್ ಕಾಳ, ನೀನೇನಿಲ್ಲಿ? ಅಯ್ಯೋ, ಏನ್ ಮಾಡ್ದೆ ಹೇಳಮ್ಮ. ನೀನಾದ್ರೂ ಹಪ್ಪಳ ಸಂಡಿಗೆ ಮಾಡ್ಕೊಂಡು ಜೀವನ ಮಾಡ್ತಿದ್ಯಾ. ನಮ್ಗೋ ಏನೂ ಇಲ್ಲ, ಆಯ್ಕೊಂಡು ತಿನ್ನಕ್ಕೂ ಸಿಗದೆ ಓಡಾಡ್ಕೊಂಡಿದೀವಿ. ನಾನು ಇವಾಗ ಹಪ್ಳ ಸಂಡ್ಗೆ ಏನು ಮಾಡ್ತಿಲ್ಲ ಕಾಳ. ಏನಾ? ಇವಾಗ ಒಂದ್ ಸೀರೆ ಅಂಗಡಿ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಹೌದಾ? ಅಣ್ಣ ಅಣ್ಣ, ಅವತ್ತು ಈ ವಕ್ಕನ್ ಗಾಡಿನೇ ಅಲ್ವಾ ನಾವಿಬ್ರು ಫಾಲೋ ಮಾಡಿದ್ದು? ಸುಮ್ಮನೆ ಇರೋ. ಏನು ಏನ್ ಹೇಳಿದ್ರಿ? ಏನಿಲ್ಲ ಸುಂದ್ರಿ, ಅವತ್ತು ನಿನ್ ಗಂಡನ್ ನೋಡಕ್ಕೆ ಅಂತ ಹೋಗಿದ್ವಿ. ಅವರು ನನ್ನ ಕಡೆ ತಿರುಗು ನೋಡ್ಲಿಲ್ಲ. ಅದೇ, ನೀನೇನಾದ್ರೂ ನಿನ್ ಗಂಡನ ಹತ್ರ ಮಾತಾಡಿದ್ಯಾ ನಮ್ ಕೆಲ್ಸದ ಬಗ್ಗೆ? ಅದು ಅವ್ರ ಜೊತೆ ಮಾತಾಡೋದಕ್ಕಾಗಿಲ್ಲ. ಹೋಗ್ಲಿ ಬಿಡು. ನಿಮ್ ಸೀರೆ ಅಂಗಡಿಯಲ್ಲಿ ನಂಗೆ ಕೆಲಸ ಕೊಡ್ಸು. ಅಲ್ಲಿ ನೀನೇನ್ ಕೆಲ್ಸ ಮಾಡ್ತೀಯಾ? ಅದೇನ್ ಕಷ್ಟ ಬಿಡು ಸುಂದ್ರಿ, ಉಡ್ಸೋದಾದ್ರು ಸರಿ, ಕೊಡ್ಸೋದಾದ್ರು ಸರಿ. ಅಂದ್ರೆ ಎಲ್ಲ ಕೆಲ್ಸಕ್ಕೂ ನಾನು ರೆಡಿ ಅಂತಂದೆ. ಏನ್ ಮಾಡ್ದಮ್ಮ, ಹೊಟ್ಟೆಪಾಡು ಮಾಡ್ಲೇಬೇಕಲ್ಲ.
ಇಲ್ಲ ಕಾಳ, ಅಲ್ಲಿ ನಮ್ಮ ಮನೆ ಓನರ್ ಇನ್ಫ್ಲೂಯೆನ್ಸ್ ಮಾಡಿಸಿ ನನಗಲ್ಲಿ ಕೆಲಸ ಕೊಡ್ಸಿರೋದು. ನಾನು ಹಾಗೆಲ್ಲ ಕೇಳೋದಕ್ಕಾಗಲ್ಲ. ಏನ ಸೀರೆ ಅಂಗಡಿಗೆ ಇನ್ಫ್ಲೂಯೆನ್ಸಾ? ನಿನಗದು ಇಲ್ವಲ್ಲ ಕಾಳ. ಹೋಗ್ಲಿ ಬಿಡಮ್ಮ, ಬೆಂಗಳೂರಿಗೆ ಬಂದು ಮಾತು ಕಲ್ತ್ಬಿಟ್ಟೆ. ನೋಡು, ಗಂಡಸರು ಹೀಗೆಲ್ಲ ಟೈಮ್ ವೇಸ್ಟ್ ಮಾಡಬಾರ್ದು. ಹೊಟ್ಟೆ ತುಂಬ್ದವ್ರಿಗೆ ಒಂದ್ ಕೆಲ್ಸ, ಹಸ್ಕೊಂಡಿರೋರ್ಗೆ ಮಾಡಿದ್ದೆಲ್ಲ ಕೆಲ್ಸಾನೇ. ಮೊದ್ಲು ಏನಾದ್ರೂ ಒಂದು ಕೆಲ್ಸ ಹುಡುಕೋ. ಕೆಲಸ ಇದೆ ಸುಂದ್ರಿ, ಇನ್ನೂ ಅಪಾಯಿಂಟ್ಮೆಂಟ್ ಆಗಿಲ್ಲ ಅಷ್ಟೇ. ಅಲ್ಲಿ ತನಕ ಜೀವನ ನಡಿಬೇಕಲ್ಲ. ಸರಿ ಕಾಳ, ನನಗ್ ಲೇಟ್ ಆಗ್ತಿದೆ, ನಾನೇನ್ ಮಾಡ್ತೀನಿ. ಓಕೆ, ಹೊರಡು. ಏನಣ್ಣ ಒಳ್ಳೆ DC ಆಡ್ದಂಗೆ ಆಡ್ತಾಳೆ ಇವಳು. ಅದಕ್ಕೆ IAS ಮಾಡಿರ್ಬೇಕಾ? SSLC ಇರ್ಬೇಕಣ್ಣ. ಗೋವಿಂದ ಅಣ್ಣ, ಇವಳನ್ನ ಅಸ್ತ್ರವಾಗಿ ಇಟ್ಕೊಂಡು ನನ್ನ ಕೆಲಸ ಸಾಧಿಸ್ತೀನಿ ಕಣ. ಹ್ಞೂ ಅಣ್ಣ. ಕೆಲ್ಸ ತುಂಬಾ ಚೆನ್ನಾಗಿದೆ ಅತ್ತೆ. ನನಗಂತೂ ತುಂಬಾ ಖುಷಿ ಆಯ್ತು. ರೂಪಾಯಿಗೂ ಅವ್ರು ತುಂಬಾನೇ ಕಷ್ಟಪಡ್ತಾರೆ. ಆದ್ರೆ ನನಗೆ 12,000 ಸಂಬಳ ಅತ್ತೆ. ಅತ್ತೆ, ಏನೇ ಪುಟ್ಟಿ, ಫೋನ್ ಕೈಯಲ್ಲೇ ಇಟ್ಕೊಂಡಿದ್ಯಾ? ರಿಂಗ್ ಟೋನೇ ಕೇಳಿಸ್ಲಿಲ್ಲ? ಏನ್ ಮಾಡೋದು ಅತ್ತೆ, ಇವರು ಕೆಲ್ಸ ಅಂತ ಓಡಾಡ್ತಾ ಇರ್ತಾರೆ. ನಾನು ಒಂಟಿಯಾಗಿ ಇರ್ತೀನಿ. ಮೊಬೈಲ್ ಪಕ್ಕದಲ್ಲಿ ಇಟ್ಕೊಂಡು ಓದ್ತಾ ಇದ್ದೆ ಅಷ್ಟೇ. ಯಾವತ್ತೂ ಒಬ್ಳೇ ಇದ್ದೋಳೆ ಅಲ್ಲ. ನಿನ್ ಜೊತೆ ಭಾರತಿ, ನಾನು, ನಿಮ್ಮಪ್ಪ, ನಿಮ್ಮಮ್ಮ ಯಾರಾದ್ರೂ ಒಬ್ರು ಇರ್ತಿದ್ವಿ. ಈಗ ಅಲ್ಲೊಬ್ಳೇ ಇರೋದಕ್ಕೆ ಬೇಜಾರಾಗ್ತಿದ್ಯಾ ಪುಟ್ಟಿ? ಶಿವರಾತ್ರಿಲಿ ನಿದ್ದೆ ಬರೋದ್ ಜಾಸ್ತಿ, ಏಕಾದಶಿಲಿ ಹಸಿವಾಗೋದ್ ಜಾಸ್ತಿ ಅಂತಾರೆ. ನಾವ್ ಯಾವ್ದನ್ನ ತಡ್ಕೋಬೇಕು ಅಂತೀವೋ ಅದೇ ನಮಗ್ ಕಾಡೋದ್ ಜಾಸ್ತಿ ಅಂತೆ. ಇದು ಹಾಗೇನೆ, ನಾವ್ ಕಷ್ಟ ಅನ್ಕೊಂಡಷ್ಟು ನಮಗ್ ಕಾಡೋದ್ ಜಾಸ್ತಿ. ಆರಾಮಾಗಿದ್ದೀನಿ ಅಂತ ನನ್ನನ್ನು ನಾನು ಸಮಾಧಾನ ಮಾಡ್ಕೋತೀನಿ. ಆರಾಮಾಗಿರ್ತೀನಿ ಅಷ್ಟೇ. ಸುಂದ್ರಿ, ಬಲರಾಮನ್ ಜೊತೆ ನಾನ್ ಮಾತಾಡ್ಲಾ? ಏನ್ ಮಾತಾಡ್ತೀರಾ? ನೀನಲ್ಲೊಬ್ಳೇ ಇರ್ಬೇಡ, ಬಲರಾಮನ್ ಮನೆಗ್ ಹೋಗು. ನೀನ್ ಓದ್ತೀನಿ ಅಂದ್ರೆ ಕಾಲೇಜನ್ನ ಮನೆಗ್ ತರಿಸ್ತಾನೆ. ರಾಣಿ ತರ ಬದುಕ್ಬೇಕಾದಳು. ಅಲ್ಯಾಕ್ ಕಷ್ಟ ಪಡ್ತಿದ್ಯಾ? ನಾನು ಎಷ್ಟು ಕಷ್ಟಪಟ್ರೂ ಪರವಾಗಿಲ್ಲ ಅತ್ತೆ. ದಯವಿಟ್ಟು ನೀವು ಅಮ್ಮನ್ಗಾಗ್ಲಿ ಮಾವನ್ಗಾಗ್ಲಿ ಏನು ಹೇಳೋದಕ್ ಹೋಗ್ಬೇಡಿ. ಮಾವ ಒಂದ್ ಸಣ್ಣ ವಿಷಯ ಆದ್ರೂ ಸಾಕು, ಕರಣ್ ಅವ್ರನ್ನ ತುಂಬಾ ದಂಡಿಸ್ತಾರೆ. ನನಗದನ್ನ ನೋಡಿ ತುಂಬಾನೇ ಬೇಜಾರಾಗತ್ತೆ ಅತ್ತೆ. ಅಲ್ವೇ ಸುಂದ್ರಿ, ಹಾಗಂತ ಓದೋದನ್ನೇ ಬಿಟ್ಬಿಡ್ತೀಯಾ? ಓದ್ಬೇಡ ಅಂತ ಅಮ್ಮ ಹೇಳ್ದಾಗ್ಲೇ ಓದ್ತಿದ್ದೋಳ್ ನಾನು. ಅವಕಾಶ ಸಿಕ್ಕರೆ ಬಿಡ್ತೀನ ಅತ್ತೆ? ಖಂಡಿತ ಓದ್ತೀನಿ ಅತ್ತೆ. ಸದ್ಯಕ್ಕೀಗ ನನ್ಗೆ ಕರಣ್ ಅವ್ರ ಕನ್ಸು ಈಡೇರೋ ಹಾಗೆ ಮಾಡೋದೇ ಮುಖ್ಯ. ಅವ್ರ ಗೆಲುವಲ್ಲಿ ನನ್ ಗೆಲುವಿರೋದು. ಆಮೇಲೆ ನೋಡ್ತಾ ಇರು, ನಾನ್ ಖಂಡಿತ IAS ಮಾಡೇ ಮಾಡ್ತೀನಿ. ಅದು ನನ್ ಗುರಿ ಅತ್ತೆ. ನಾನು ದೊಡ್ಡ ಹುದ್ದೆ ಸೇರ್ಬೇಕು, ದೊಡ್ಡ ಸಾಧನೆ ಮಾಡ್ಬೇಕು, ಕಷ್ಟದಲ್ಲಿರೋರ್ಗೆಲ್ಲಾನು ಸಹಾಯ ಮಾಡ್ಬೇಕು. ಎಲ್ಲದಕ್ಕೂ ಮೀರಿ ನಾನು ಹುಟ್ಟಿದ ಮಣ್ಣಿನ ಋಣ ತೀರಿಸ್ಬೇಕು. ಆ ಕನಸುಗಳು ಆದಷ್ಟು ಬೇಗ ಈಡೇರುತ್ತೆ ಅನ್ನೋ ನಂಬಿಕೆ ನನಗಿದೆ. ಆ ಕನಸುಗಳು ಆದಷ್ಟು ಬೇಗ ಈಡೇರುತ್ತೆ ಅನ್ನೋ ನಂಬಿಕೆ ನನಗಿದೆ. ಪ್ರತಿ ಹೆಜ್ಜೆನೂ ಹೊಸ ದಾರಿನ ಸೃಷ್ಟಿ ಮಾಡುತ್ತೆ. ಪ್ರತಿ ದಾರಿನೂ ಹೊಸ ಪ್ರಯಾಣನ ಕೊಡ್ತಾ ಹೋಗುತ್ತೆ. ಪ್ರತಿ ಪ್ರಯಾಣನೂ ಹೊಸ ಅನುಭವ ಕೊಡ್ತಾ ಹೋಗುತ್ತೆ. ಆ ಅನುಭವ ನಾನು ಓದಬೇಕು ಅಂತಿರೋ ಓದಿಗೆ ತುಂಬಾ ಮುಖ್ಯ. ಅದನ್ನ ಇಲ್ಲಿದ್ದು ಪಡ್ಕೋತಾ ಇದ್ದೀನತ್ತೆ. ಖುಷಿ ಆಗತ್ತೆ ಪುಟ್ಟಿ ನಿನ್ ಮಾತು ಕೇಳ್ತಿದ್ರೆ. ಮದ್ವೆಗ್ ಮುಂಚೆ ನೀನ ನೆನೆಸ್ಕೊಂಡ್ರೆ ಭಯ ಆಗ್ತಿತ್ತು. ಪಾಪದ ಹುಡುಗಿ ಎಲ್ಲಿ ಹೋಗ್ತಾಳೋ, ಹೇಗ್ ಬದುಕ್ತಾಳೋ ಅಂತ.
ಈಗ ನಿನ್ನ ಸ್ಥಿತಿ ನಿನ್ನ ಧೈರ್ಯ ನೋಡ್ತಿದ್ರೆ ತುಂಬಾ ಖುಷಿ ಆಗತ್ತೆ. ಜಾನ್ಕಿ, ಮಲ್ಲಿಕಾ ಕರೀತಿದ್ದಾಳೆ, ಆಮೇಲೆ ಕಾಲ್ ಮಾಡ್ತೀನಿ. ಬಾಯ್. ಸರಿ ಅತ್ತೆ, ಯಾವುದೇ ಕಾರಣಕ್ಕೂ ಮಾವನ್ಗೂ ಅಮ್ಮನ್ಗೂ ಈ ವಿಷಯ ಹೇಳೋದಕ್ಕೆ ಹೋಗ್ಬೇಡ. ಸರಿ ಪುಟ್ಟಿ, ಹುಷಾರು. ಸರಿ ಅತ್ತೆ, ಬಾಯ್. ಬಂದೆ ಮಲ್ಲಿಕಾ. ನೀನ್ ಅಪ್ಪ ಆಗ್ತಿದ್ಯಾ? ಹೌದು ಕರಣ್, ನೀನ್ ಅಪ್ಪ ಆಗ್ತಿದ್ಯಾ? ತಾಯಿಯಾಗೋ ಆಸೆ ಇದೆ ನಿನ್ಗೆ, ಆದ್ರೆ ಆ ನನ್ ತಾಯಿ ಅನುಗ್ರಹ ಇಲ್ಲ ನಿನ್ಗೆ. ನನ್ ಬಾಯಿಲಿ ಇಷ್ಟು ಕೆಟ್ಟ ಸತ್ಯ ಬರುತ್ತೆ ಅಂತ ನನ್ಗೆ ಗೊತ್ತಿರ್ಲಿಲ್ಲ. ಶಾಕಲ್ಲಿ ಬಿದ್ದಿರೋದ್ರಿಂದ ಹೊಟ್ಟೆಗೆ ಬಲವಾದ ಪೆಟ್ಟು ಬಿದ್ದಿದೆ. ಸೊ ಮಗು ಮಿಸ್ಕ್ಯಾರೇಜ್ ಆಗಿದೆ. ಮಗುನ ತೆಗ್ದಿಲ್ಲ ಅಂದಿದ್ರೆ ತಾಯಿ ಜೀವಕ್ಕೂ ಅಪಾಯ ಆಗ್ತಾ ಇತ್ತು. ಸೊ ಅಬೋಷನ್ ಮಾಡಿದ್ವಿ.